ಮುಖವನ್ನ ನೋಡಿದವರು. ಅಂಥ ಮಕ್ಕಳು ಈಗ ಅಕ್ಷರ ಕಲಿತಿದ್ದಾರೆ. ಇದಕ್ಕೆ ಕಾರಣ ಆ ಶಾಲೆಯ ಟೀಚರ್. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪದ್ಯ ಹಾಡುತ್ತಾ ಪಾಠ, ಮಕ್ಕಳ ಜೊತೆ ಬೆರೆತು ಆಟ. ಶಿಕ್ಷಕಿ ಪಾಠಕ್ಕೆ ಮನಸೋತ ಮಕ್ಕಳ ಮುಖದಲ್ಲಿ ಮಂದಹಾಸ. ಇದಪ್ಪ ಪಾಠಶಾಲೆ ಅಂದ್ರೆ. ವಿದ್ಯಾರ್ಥಿಗಳಿಗೆ ಖುಷಿ ಖುಷಿಯಾಗಿ ಪಾಠ ಮಾಡುತ್ತಿರುವ ಈ ಶಿಕ್ಷಕಿ ಹೆಸರು ಗೀತಾ ಜುಡಿತ್ ಸಲ್ಧಾನ. ದಕ್ಷಿಣ ಕನ್ನಡ ಬಳ್ಳಾರದಲ್ಲಿರುವಂತಹ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ. ಸಂತ ಹರೇಕಳ ಹಜಬರಿಗೆ ಶಿಕ್ಷಣ ಕ್ರಾಂತಿ ಮಾಡಲು ಸಾಥ್ ಕೊಟ್ಟ ಸಾಧಕಿ. ಇದು 0 ಹಾಕಿ ಮತ್ತೆ ಈ ರೀತಿ ಸ್ಟ್ರೋಕ್ ಹಾಕಿ ಇದು ಎರಡು ಸೇರಿಸಿದಾಗ ಇದು ಆಗ್ತದೆ. ಇದು 9 ಹೇಳೋ 9 ಸರಿ ಬರಿ 9 ಸರಿ ಬರಿ 9 ಸರಿ ಬರಿ. ಬಡ ಮಕ್ಕಳನ್ನ ಶಾಲೆಗೆ ಕರೆತಂದ ಶಿಕ್ಷಕಿ. ಬಡ ಮಕ್ಕಳಿಗೆ ಅಕ್ಷರ ಹೇಳಿಕೊಟ್ಟ ಸಾಧಕಿ. ಅಂದಹಾಗೆ ಈ ಶಾಲೆಯಲ್ಲಿ ಆಗಸ್ಟ್ 31ರವರೆಗೆ ದಾಖಲಾಗಿದ್ದ ಮಕ್ಕಳ ಸಂಖ್ಯೆ ಕೇವಲ 9. ಹಾಜರಾಗುತ್ತಿದ್ದವರು 5 ಅಥವಾ 6 ಮಕ್ಕಳು ಮಾತ್ರ. ಶಾಲೆಯನ್ನ ಮುಚ್ಚೋ ಸ್ಥಿತಿ ಎದುರಾಗಿತ್ತು. ಆದರೆ ಸೆಪ್ಟೆಂಬರ್ 1ರಂದು ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಗೀತಾ ಶಾಲೆಯ ಚಿತ್ರಣವನ್ನೇ ಬದಲಿಸಿದ್ದಾರೆ. ಶಾಲೆಗೆ ಶಿಕ್ಷಕಿ ಗೀತಾ ಬಂದಾಗ ಇಲ್ಲಿದ್ದ ಮಕ್ಕಳ ಸಂಖ್ಯೆ ನೋಡಿ ಶಾಕ್ ಆದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಗೀತಾ ಟೀಚರ್ ಸ್ಲಮ್ ಏರಿಯಾದಲ್ಲೆಲ್ಲ ಸುತ್ತಾಡಿ ಬಡ ಪೋಷಕರ ಮನವೊಲಿಸಿ ಅವರ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರು. ಈ ಶಿಕ್ಷಕಿಯ ಪರಿಶ್ರಮದ ಪ್ರತಿಫಲವಾಗಿ ಒಂದೇ ತಿಂಗಳಲ್ಲಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ 52ಕ್ಕೆ ಏರಿಕೆಯಾಗಿದೆ. ಜಾಯಿನ್ ಆಗುವಾಗ ಇಲ್ಲಿ ಕೇವಲ ಒಂದು ಶಾಲೆಗೆ ಬರ್ತಿದ್ದ ಮಕ್ಕಳು 5 ಮಾತ್ರ. 9 ಮಕ್ಕಳು ಇದ್ದರು, ಆದರೂ 5 ಮಕ್ಕಳು ಮಾತ್ರ ಶಾಲೆಗೆ ಬರ್ತಿದ್ರು. ಹೀಗೆ ಅಂತ ನಾನು ಏನು ಮಾಡಲಿ ಅಂಥೇಳಿ ನನ್ನ ಸುತ್ತಮುತ್ತಲಿನ ಎಲ್ಲ ಕಡೆ ಹೋದಾಗ ಒಂದು ಕಡೆ ನನಗೆ ಶಾಲೆಯ ಮುಖವನ್ನೇ ನೋಡದ, ಶಾಲೆಗೆ ಹೋಗದ ಡ್ರಾಪ್ ಔಟ್ ಸ್ಟೂಡೆಂಟ್ಸ್ ಅಲ್ಲ, ಶಾಲೆಗೆ ಹೋಗಿ ಹೊರಗುಳಿದ ಮಕ್ಕಳು ಅಲ್ಲ, ಶಾಲೆಗೆ ಹೋಗದಂಥ ಮಕ್ಕಳು 6 ವರ್ಷದಿಂದ 13-14 ವರ್ಷದವರೆಗಿನ ಸುಮಾರು ಮಕ್ಕಳು ನನಗೆ ಸಿಕ್ಕಿದ್ದು. ಈಗ ನನ್ನ ಶಾಲೆಯಲ್ಲಿ 52 ಮಕ್ಕಳು ಇದ್ದಾರೆ. ವಲಸೆ ಕಾರ್ಮಿಕರ ಮಕ್ಕಳನ್ನ ಕರೆತಂದು ಹಿಂದಿ ಮಾತಾಡುವವರ ಬಾಯಲ್ಲಿ ಕನ್ನಡವನ್ನ ನುಡಿಸಿದ್ದಾರೆ. ಆದರೆ ಈ ಶಾಲೆಯ ಮಕ್ಕಳು ತೀರಾ ಬಡತನದಿಂದ ಬಳಲುತ್ತಿದ್ದಾರೆ. ತೊಡಲು ಸರಿಯಾದ ಬಟ್ಟೆ ಇಲ್ಲ, ಪುಸ್ತಕಗಳನ್ನ ಇಟ್ಟುಕೊಳ್ಳಕ್ಕೆ ಬ್ಯಾಗ್ ಇಲ್ಲ, ಕಾಲುಗಳು ಚಪ್ಪಲಿಯನ್ನಂತೂ ಕಂಡೇ ಇಲ್ಲ. ನಾನು ಈ ಶಾಲೆಗೆ ಬರುವಾಗ ನಾನು ಇಲ್ಲಿ ಕನ್ನಡ ಕಲ್ತಿದ್ದೇನೆ. ಈಗ ನನಗೆ ಪಾಠ ಸಹ ಓದಿದ್ದಾನೆ ಟೀಚರ್. ನನ್ನ ಊರು ಬಿಹಾರಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಅಮ್ಮ ಎಲ್ಲರ ಕೆಲಸ ಮಾಡಲಿಕ್ಕೆ ಬಂದಿದ್ದಾನೆ. ನನ್ನ ಅಮ್ಮ ಶಾಲೆಯಲ್ಲಿ ಹೇಳಿದ್ದು ನೀನು ಹೋಗು, ಅದಕ್ಕೆ ನಾನು ಶಾಲೆಯಲ್ಲಿ ಇರ್ತಾನೆ. ನಿಜಕ್ಕೂ ಗೀತಾ ಟೀಚರ್ ಅವರ ಒಳ್ಳೆಯ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ. ಬೀದರ್ ಜಿಲ್ಲಾಡಳಿತ ಹಾಗೂ ಏರ್ ಫೋರ್ಸ್ ಸಹಯೋಗದೊಂದಿಗೆ ಕೋಟೆ ಆವರಣದಲ್ಲಿ ಏರ್ ಶೋ ಕಾರ್ಯಕ್ರಮ ನಡೆದಿದ್ದು ಆಕರ್ಷಣೆಯಾಗಿತ್ತು. ಸೂರ್ಯ ಕಿರಣ್ ಏರೋಬೆಟಿಕ್ ತಂಡ ಬಾನಂಗಳದಲ್ಲಿ ನಡೆಸಿದ ಕಸರತ್ತು ನೋಡುಗರ ಮೈ ನವಿರೇಳಿಸುವಂತೆ ಮಾಡಿತ್ತು. ಈ ಕುರಿತ ಝಲಕ್ ಎಲ್ಲಿದೆ ನೋಡಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಏರ್ ಶೋ ಹಬ್ಬ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ. ಅತ್ತಿಂದಿತ್ತ ಬಾನದಾರಿಯಲ್ಲಿ ಚಮತ್ಕಾರ ಮಾಡ್ತಿರೋ ಲೋಹದ ಹಕ್ಕಿಗಳು. ಆಗಸದಲ್ಲಿ ತಿರಂಗ ಬಣ್ಣ ಸಿಂಪಡಿಸಿ ಚಿತ್ತಾರ ಬಿಡಿಸ್ತಿರೋ ಯುದ್ಧ ವಿಮಾನಗಳು. ಸೂರ್ಯ ಕಿರಣ್ ತಂಡದ ಆಕರ್ಷಕ ಕಸರತ್ತನ್ನ ಕಣ್ತುಂಬಿಕೊಳ್ತಿರೋ ಸಾವಿರಾರು ಜನರು.
ಅಬ್ಬಬ್ಬಾ, ಇಂತಹದೊಂದು ರೋಮಾಂಚನಕಾರಿ ದೃಶ್ಯ ಕಂಡುಬಂದಿದ್ದು ಬೀದರ್ ಜಿಲ್ಲಾಡಳಿತ ಹಾಗೂ ಭಾರತೀಯ ವಾಯುಪಡೆ ಸಹಯೋಗದಲ್ಲಿ ಬಹುಮನಿ ಸುಲ್ತಾನರ ಕೋಟೆ ಆವರಣದಲ್ಲಿ ಏರ್ ಶೋ ಹಮ್ಮಿಕೊಂಡಿತ್ತು. ವೈಮಾನಿಕ ಪ್ರದರ್ಶನದಲ್ಲಿ 10 ವಿಮಾನಗಳನ್ನು ಒಳಗೊಂಡ ತಂಡ ಆಕರ್ಷಕ ಪ್ರದರ್ಶನ ನೀಡಿತು. ಇವತ್ತು ಏರ್ಫೋರ್ಸ್ ಅವರು ಆಯೋಜಿಸಿದ್ದ ಏರ್ ಶೋಗೆ ನಾವೆಲ್ಲರೂ ಹಾಜರಾಗಿದ್ದೇವೆ. ಎಲ್ಲ ಆಫೀಸರ್ಸು, ರೆವಿನ್ಯೂ ಅಥಾರಿಟೀಸು, ಟ್ರಾಫಿಕ್ ಪೊಲೀಸರು ಎಲ್ಲರೂ ಏರ್ಫೋರ್ಸ್ ಅವರಿಗೆ ಬೆಂಬಲ ನೀಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಪ್ರೇರೇಪಿತವಾಗಿದೆ. ಒಂಥರ ನ್ಯಾಷನಾಲಿಟಿ, ಭಾರತ ದೇಶದ ಬಗ್ಗೆ ಹೆಮ್ಮೆ ಪಡುವಂತಹ ಏರ್ ಶೋ ಇವತ್ತು ನಿರ್ವಹಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬರುತ್ತೆ ಅಂತ ಜನ ಗಾಬರಿಗೊಂಡಿದ್ದಾರೆ. ದೇವರ ಆಶೀರ್ವಾದದಿಂದ ಅಂಥದ್ದೇನು ಆಗಿಲ್ಲ. ಆ್ಯಂಡ್ ಬೀದರ ಜನರಿಗೆ ಮತ್ತೊಂದು ಸರಿ ಏರ್ ಶೋ ನೋಡುವ ಅವಕಾಶ ಸಿಕ್ಕಿದೆ. ಜಿಲ್ಲೆದು ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಇಲ್ಲಿ ಬಂದು ಅದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ತುಂಬ ಸಕ್ಸಸ್ಫುಲ್ ಆಗಿ ಆಯೋಜನೆ ಆಯಿತು. ನಮ್ಮ ADC ಮತ್ತು SP CO ASP ಅವರು ಎಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಸೂರ್ಯ ಕಿರಣ್ ಏರೋಬ್ಯಾಟಿಕ್ ಟೀಮ್ ಕ್ಯಾಪ್ಟನ್ ಗುರುಪ್ರೀತ್ ಸಿಂಗ್ ದಿಲ್ಲೋನ್ ಅವರ ನೇತೃತ್ವದಲ್ಲಿ ಅತ್ಯಾಕರ್ಷಕ ಕಸರತ್ತು ಪ್ರದರ್ಶಿಸಿದರು. ಮೇಲ್ನಿಂದ ಕೆಳಗೆ ಪರಸ್ಪರ ಒಂದಾನೊಂದು ಎದುರಿಗೆ ಕ್ರಾಸಿಂಗ್, ಬ್ಯಾರಲ್ ರೋಲ್, ಹಾರ್ಟ್, ತಿರಂಗ ಚಿತ್ತಾರ ಮೂಡಿಸಿದ್ವು. ಸುಮಾರು ನಮ್ಮ ಕಾಲೇಜಿನಿಂದ 200 ವಿದ್ಯಾರ್ಥಿಗಳು ಈ ಒಂದು ಏರ್ ಶೋನಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಅವರೆಲ್ಲರನ್ನು ನಾವು ಕರ್ಕೊಂಡು ಬಂದಿದ್ದೆವು. ಬಹಳಷ್ಟು ಉತ್ಸುಕದಿಂದ ಅವರು 2 ಗಂಟೆಗೆ ಬಂದಿದ್ದರು ನಮ್ಮ ಒಂದು ಬೀದರ್ ಕೋಟೆಗೆ. ಬಂದು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಭಾಳ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ ಇದೇ ರೀತಿಯಾಗಿ ಆಯೋಜನೆ ಮಾಡಲಿ. ಯಾಕಂತಂದರೆ ಇಡೀ ಒಂದು ಕರ್ನಾಟಕದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಅಂತಂತಂದರೆ ಇದು ಏರ್ ಶೋ ಟ್ರೈನಿಂಗ್ ಸೆಂಟರ್ ಇರುವಂಥದ್ದು ಇಲ್ಲೇ ನಮ್ಮ ಬೀದರ್. ಅದು ಒಂದು ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಸೂರ್ಯ ಕಿರಣ್ ಯುದ್ಧ ವಿಮಾನಗಳು ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ತಿರಂಗ ಚಿತ್ತಾರ ಬಿಡಿಸಿದ್ದನ್ನ ಕಂಡಾಗ ದೇಶದ ಬಗೆಗಿನ ಗರ್ವ ಹೆಚ್ಚಾಗ್ತಿತ್ತು ಅಂತ ವಿದ್ಯಾರ್ಥಿ ಹೆಮ್ಮೆಯ ನುಡಿಗಳನ್ನಾಡಿದ್ರು. ನಾವು ಶ್ರೀ ಸ್ವಾಮಿನಾರಾಯಣ್ PU ಕಾಲೇಜಿಂದ ಬಂದಿದ್ದೀವಿ. ನಮಗೆ ಮೊದಲನೇ ಸಲ ಇದು ಏರ್ ಶೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳಷ್ಟು ಸೂಪರ್ ಆಗಿ ಮಾಡಿದ್ದಾರೆ. ಮತ್ತು ನಮ್ಮ ಕಾಲೇಜಿಗೆ ಆಗಿ ಬಸ್ ಕಳಿಸಿ ಎಲ್ಲ ಮಕ್ಕಳು ನೋಡ್ಬೇಕಂತಂದು DC ಅವರು ಕಳಿಸಿ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಏರ್ ಶೋ ಕಾರ್ಯಕ್ರಮ ಐತಿಹಾಸಿಕ ಕೋಟೆಯ ಆವರಣದಲ್ಲಿ ಅದ್ಧೂರಿಯಾಗಿ ನಡೆದಿದ್ದು, ಸಾರ್ವಜನಿಕರಿಗಾಗಿ ಮೀಸಲಿಟ್ಟಿದ್ದ ದಿನದಂದು ಸಾವಿರಾರು ಜನ ಸೂರ್ಯ ಕಿರಣ್ ಯುದ್ಧ ವಿಮಾನದ ಕಸರತ್ತನ್ನ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ದನದ ಮಾಂಸದ ಒಂದು ಕೊಬ್ಬನ್ನ ಬಳಸ್ತಾರೆ ಅನ್ನೋದು. ಇನ್ನು ತಿರುಪತಿಯಲ್ಲಿ ಒಂದು ದಿನಕ್ಕೆ 8 ಲಕ್ಷ ಲಡ್ಡುಗಳನ್ನ ತಯಾರಿ ಮಾಡಲಾಗುತ್ತೆ. ಅದನ್ನ ತಯಾರಿಸಿದ ಟ್ರೇಗಳನ್ನ ಆಗಿಂದಾಗ್ಲೇ ಸ್ವಚ್ಛಗೊಳಿಸಲಾಗುತ್ತೆ. 8 ಲಕ್ಷ ಲಡ್ಡನ್ನ ತಯಾರು ಮಾಡ್ತಾರೆ. ಸುಮಾರು 620 ಬಾಣಸಿಗರು ಲಡ್ಡನ್ನ ತಯಾರು ಮಾಡ್ತಾರೆ. ಲಡ್ಡು ಬಾಯ್ಲ್ಡ್ ಆದ ನಂತರ ಈ ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಇದು ನೋಡಿ. ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಹೇಗೆ ನಡೆಯುತ್ತೆ ಅದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಸದ್ಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಯಾರಿಸೋ ಲಡ್ಡುಗೆ ರಾಜ್ಯದಿಂದ ನಂದಿನಿ ತುಪ್ಪ ಪೂರೈಕೆ ಮಾಡಲಾಗ್ತಿದೆ. ಆ ಮೂಲಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ TTD ದಿಟ್ಟ ಹೆಜ್ಜೆ ಇಟ್ಟಿದೆ. ಈಗ ಕರ್ನಾಟಕದ ನಂಬರ್ 1 KMF ನ ನಂದಿನಿ ತುಪ್ಪವನ್ನ ಬಳಸಿ ಈಗ ಮತ್ತೆ ಆ ಪಾವಿತ್ರ್ಯತೆಯನ್ನ ಕಾಪಾಡ್ತಾ ಇದ್ದಾರಲ್ಲ. ಟ್ರೇಗಳಲ್ಲಿ ಹಾಕಿ ಭಕ್ತರಿಗೆ ಪವಿತ್ರ ಪ್ರಸಾದವಾಗಿ